ರೈತ ದೇಶದ ಬೆನ್ನೆಲುಬು. ರೈತ ಒಕ್ಕದಿದ್ರೆ ಬಿಕ್ಕುವುದು ಜಗವೆಲ್ಲ. ಹೀಗಂತ ನಾಣ್ಣುಡಿಗಳು ಪ್ರಚಲಿತದಲ್ಲಿವೆ. ಆದರೆ ಎಲ್ಲರಿಗೂ ಅನ್ನ ನೀಡುವ ರೈತರ ಬದುಕು ಮಾತ್ರ ಸಾಲದ ಸುಳಿಯಲ್ಲಿ ಸಿಲುಕಿಬಿಟ್ಟಿದೆ. ಇದರ ಭಾಗವಾಗಿ ರೈತರೊಬ್ಬರು ಸಾಲ ತೀರಿಸೋದಕ್ಕೆ ಸಾಧ್ಯವಾಗದೆ ಮಹಾರಾಷ್ಟ್ರದ ಚಂದಾಪುರ ಜಿಲ್ಲೆಯ ಸದಾಶಿವ್ ಕುಡೆ ಎನ್ನುವ ರೈತರೊಬ್ಬರು 1 ಲಕ್ಷ ರೂಪಾಯಿ ಸಾಲವನ್ನು ತೀರಿಸಲಾಗದೆ ಕಾಂಬೋಡಿಯಾಕ್ಕೆ ಹೋಗಿ ಮೂತ್ರಪಿಂಡ ಮಾರಾಟ ಮಾಡಿದ್ದಾರೆ. ಇವರು ಕೃಷಿಯಲ್ಲಿ ನಿರಂತರವಾಗಿ ನಷ್ಟವನ್ನು ಅನುಭವಿಸ್ತಾ ಇದ್ರು. ಹೀಗಾಗಿ ಡೈರಿ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೆ ಹಲವು ಸಾಲಗಾರರಿಂದ 1 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದರು. ಹೈನುಗಾರಿಕೆ ವ್ಯವಹಾರ ಆರಂಭವಾಗುವ ಮೊದಲೇ ಅವರು ಖರೀದಿಸಿದ ಹಸುಗಳು ಸತ್ತು ಹೋಗಿದ್ದವು. ಅವರು ಹೊಂದಿದ್ದ ಜಮೀನಿನಲ್ಲಿ ಬೆಳೆಗಳು ಸರಿಯಾಗಿ ಬರಲಿಲ್ಲ. ಸಾಲದ ಸುಳಿ ಬಿಗಿಯಾಗೋದಕ್ಕೆ ಪ್ರಾರಂಭಿಸಿತು. ಇದರಿಂದ ಸಾಲಕ್ಕೆ ದಿನಕ್ಕೆ 10,000 ರೂಪಾಯಿ ಬಡ್ಡಿ ಬಂದಿದ್ದರಿಂದ ಅವರ ಸಾಲದ ಮೊತ್ತ 74 ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ. ಸಾಲ ತೀರಿಸಲು ತಮ್ಮ ಬಳಿ ಇದ್ದ ಬೆಲೆ ಬಾಳುವ ವಸ್ತುಗಳೆಲ್ಲವನ್ನ ಮಾರಾಟ ಮಾಡಿದಾಗಲೂ ಕೂಡ ಸಾಲ ಮಾತ್ರ ತೀರಿಲ್ಲ. ಹೀಗಾಗಿ ಏಜೆಂಟ್ ಮೂಲಕ ಕೋಲ್ಕತ್ತಾಕ್ಕೆ ಹೋಗಿ ವೈದ್ಯಕೀಯ ಪರೀಕ್ಷೆಗಳನ್ನು ಮುಗಿಸಿಕೊಂಡು ಕಾಂಬೋಡಿಯಾಕ್ಕೆ ತೆರಳಿ ಮೂತ್ರಪಿಂಡವನ್ನು 8 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಿದ್ದಾರೆ.